ಪೊಲೀಸು ಮತ್ತು ಇಂಡಿಯನ್ ಯಾರು ಸರ್ ತೊಗೊಳ್ಳಿ ಸಿದ್ಧಾರ್ಥ ತಾರೀಕು ತಗೊಳ್ಳಿ ಸಿದ್ಧಾರ್ಥ ಕೊಡಿ ಹೌದು ಸರ್ ವಿನಾಕಾರಣ ಮಾಡಿದ್ದಾರೆ ಸರ್ಕಾರದವರು ಮಾಡಿಲ್ಲ ಜಾಸ್ತಿ ಸರ್ ನಮಸ್ತೆ 1 ಮಿನಿಟ್ ಸಪ್ಲೈನೂ ಇಲ್ಲ ಸರ್ ಹಲೋ ಸಿದ್ಧ ಅಗರ್ವಾಲಾಜಿ ಹಲೋ ಗುಡ್ ಮಾರ್ನಿಂಗ್ ಎನಿ ಇಂಪ್ರೂವ್ಮೆಂಟ್ once the 3000 cylinders you are giving, what is the problem then? Are you increasing? Okay, Ramesh, okay. Okay, you do one thing. You talk to your authorities. See that the private people also do in the same way. You should not increase unnecessarily. You do one thing, 10th we will have a meeting, immediate meeting. 9th, up to 9th, I am busy. So we have to sort out, we will call the police officers also and we will sort out this issue, and also private people also I will call this meeting. We will sort it out. That is the livelihood for these people. Okay. So you try. No, you try to any more increasing, you do it. Or inform to me afternoon. You please inform. Any status, any improvement. So we have kept 500 reserve. Could it do this one? Yes, I will talk to my secretary. Let me see. Okay. So 10th we will call all them. Thank you. ನಾನು ಆ್ಯಕ್ಚುಲಿ ಗಲಾಟೆಗೆ ಇದ್ದೀನಿ ಬಟ್ ನಿಮಗೆ ಸರ್ಕಾರದಿಂದ ಕೊಡೋ 3000 ಫೋನ್ ಕತೆ ಇದೆ ಹೇಳಿ 3000 ಸಿಲಿಂಡರ್ ನಾವು ಕ್ಲಿಯರ್ ಮಾಡಿ ಎಲ್ಲಿ ಮಧ್ಯದಲ್ಲಿ ವ್ಯತ್ಯಾಸ ಆಗಿದೆ. ನಾನು ಈಗ ಪೊಲೀಸು ಕಾರ್ಪೊರೇಟ್ ಮತ್ತು ಪ್ರೈವೇಟ್ ಲೋನ್ ಕೂಡ ಕಳಿಸ್ತೇನೆ. ಇದನ್ನೆಲ್ಲ ಸಮಾಗಮ ಆಗ್ತೂರಿದೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನಾವೇನು ಹಿಂದಕ್ಕೆ ಹೋಗೋಣ ಲಕ್ಷಣ ನಾವೆಲ್ಲ ಹಿಂದಕ್ಕೆ ಹಂಗೆ ಬನ್ನಿ ರಾಜು ಅಣ್ಣ ಪಬ್ಲಿಕ್ ಅಣ್ಣ ನಿಮ್ಮ ಕೂಡ ಇಲ್ಲ ಆಮೇಲೆ 20% ಬರೋದೇನಾಗಿದೆ ಪ್ರೈವೇಟ್ನವರು ರೆಗ್ಯುಲರ್ ತಗೊಳ್ಳೋದಕ್ಕೆ ಅವರು ಜಾಸ್ತಿ ಮಾಡ್ತಾರೆ ಮತ್ತು ಅವರು ಸಪೋರ್ಟ್ ಮೇಲೆ ನಮ್ಮ ಅದನ್ನು ಮಾಡ್ತೀವಿ ಸರ್ ಹಾಗೆ ಪ್ರೈವೇಟ್ ಬ್ಯಾಂಕ್ಗಳವ್ರಿಗೆ ಸ್ವಲ್ಪ ಹೇಳಿ ಸರ್. ಓಕೆ ಸರ್, ಯಾಕಂದ್ರೆ ಮನಸ್ಸು ಇಚ್ಛೆ ಈಗ ಪ್ರೈವೇಟ್ ಅವರೇ ದುಬಾರಿ ಮಾಡ್ತಾರೆ. ಹೌದು ಸರ್, ಅವ್ರನ್ನ ಕರೆಸಿ ಮಾತಾಡ್ತಾರೆ. ಏನು 65 ರೂಪಾಯಿ ರೈಟ್ನ 125 ರೂಪಾಯಿ ಲೆಕ್ಕ ಮಾಡ್ತಾ ಇದ್ದಾರೆ. ಇಲ್ಲ ಇದೆ ನೋಡಿ, 135 105 ಹಲೋ ಅಣ್ಣ ಹತ್ತನೇ ತಾರೀಕು ಮೀಟಿಂಗ್ ಮಾಡಿ ಸ್ವಲ್ಪ ಗಮನ ಬಿಟ್ಟು ಚಾಲಕರ ಕಡೆ ಗಮನ ಕೊಡಿ ಸರ್. ಯಾಕೆಂದ್ರೆ ಈಗ ನಮ್ಗೆ ನೋಡ್ತಾ ಇದ್ದೀರಾ ನೀವು ₹1000 ₹1,300 ಸಂಪಾದನೆ ಮಾಡ್ತಾ ಇದ್ದೀನಿ. ನಾನು ಇವತ್ತಿನ ದಿವಸ ಬಾಡಿಗೆ ಮನೆ ಇದ್ದೀನಿ, ಬಾಡಿಗೆ ಕಟ್ಕೊಂಡು ಜೀವನ ನಡೆಸಬೇಕು ಅಂದರೆ ತುಂಬ ತೊಂದರೆ ಇದೆ. ಈ ಥರ ಇರಬೇಕು ಅಂದರೆ ಅದಕ್ಕೆ ಇದರಲ್ಲೂ ಮೇಲೆ ಒಂದು ರೌಂಡ್ ಮಾತಾಡ್ತೀನಿ.
ಅಧಿಕಾರಿಗಳು ಈಗೆಲ್ಲ ಅಂತೆ ಆಫೀಸ್ ಎನ್ಕರೇಜ್ ಕೊಡಿ ಸರ್. ದಯವಿಟ್ಟು ಸರ್ ಕೈ ಮುಗಿದು ಹೇಳ್ತಾ ಇದ್ದೀವಿ ಸಾಲ್ವ್ ಮಾಡಿ, ತೊಂದರೆ ಆಗ್ತಾ ಇದೆ. ಮುಂದಿನ ಸರ್, ನೀವು ಸ್ವಲ್ಪ ಆಕ್ಷನ್ ತಗೋಬೇಕು ಸರ್. ಇವಾಗ ನೀವು ಚಾಲಕರ ಪರವಾಗಿ ನಿಂತ್ಕೋಬೇಕು ಸರ್ಕಾರ. ಇವತ್ತು ಯಾರು ಚಾಲಕರ ಪರವಾಗಿ ಒಬ್ಬರು ಮಾತಾಡ್ತಾ ಇಲ್ಲ ಸರ್. ಇವತ್ತಿನವರೆಗೂ ಯಾರು ಮಾಡಿಲ್ಲ ಸರ್. ಇವತ್ತಿನವರೆಗೂ ಯಾರು ಮಾತಾಡಿಲ್ಲ ಸರ್. ನಾನು ಟೈಮ್ ಟು ಟೈಮ್ ಆಟೋವ್ರಿಗೆ 100% ಕೊಡಬೇಕು, ಅವ್ರ ಜೀವನ ಅದ್ರ ಮೇಲೆ ನಿಂತಿದೆ ಅಂತ ಪ್ರತಿದಿನ ಮಾತಾಡ್ತಾ ಇದ್ದೀನಿ. ಬೆಳಿಗ್ಗೆ ಯಾರು ಕೂಡ ಕಾಲ್ಸೋದು ಬಿಟ್ಟಿದ್ರೆ ಆಕ್ಷನ್ ಒಂದು ದಿನ ಗ್ಯಾಸ್ ಹಾಕ್ಸ್ಕೊಬೇಕು, 2 ದಿನ ನಿಂತ್ಕೋಬೇಕಾಗಿತ್ತು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.